ಶಿಷ್ಯರಾಗಿ ನಾವದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇವತ್ತು ನಾನು ಆಲ್ ಇಂಡಿಯಾ ಟೂರ್ನಮೆಂಟ್ ಅಂದ್ಬಿಟ್ಟು ಸ್ಟೇಟ್ ಲೆವೆಲಲ್ಲಿ 15 ವರ್ಷಕ್ಕೆ ದಾಟಿದ್ದೀವಿ. ಒಂದೊಂದು ದಿನ ಒಂದೊಂದು ಗಂಟೆ ಎಷ್ಟು ಮುಖ್ಯ ಆಗುತ್ತೆ. ನಾವು 10 ವರ್ಷ ಈ ಟೂರ್ನಮೆಂಟ್ಗೆ ಕೊಟ್ಟಿದ್ದೀನಿ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಎಷ್ಟು ಕಷ್ಟ ಇರುತ್ತೆ ಅಂತ. ನಮ್ಮ ಶಿವಮೊಗ್ಗಕ್ಕೆ ಗುರುಗಳಾದಂಥ ಮೈಸೂರಿಂದ ಆಗಮಿಸ್ತಿದ್ದಂಥ ಶ್ರೀರಂಗಪಟ್ಟಣದ ಗಂಜಾಪನ ಚನ್ನಬಸಪ್ಪನವರು ನಮ್ಮ ಮೇಷ್ಟ್ರಿಗೆ ಗುರುಗಳಾಗಿರುತ್ತಾರೆ. ಅವರು ಏನು ಈ ಸ್ಟೇಟ್ ಲೆವೆಲಲ್ಲಿ ಪ್ರತಿಯೊಬ್ಬರಿಗೂ ಕಲಿಬೇಕು, ಒಂದು ಒಳ್ಳೆ ವ್ಯಕ್ತಿ ಒಳ್ಳೆ ಪ್ರೋಗ್ರಾಮ್ ಮಾಡಬೇಕಂತ ಏನು ಮಾಡಿದ್ರು ಅದನ್ನು ನಮ್ಮ ಮೇಷ್ಟ್ರು ಪ್ರತಿ ಕಾರ್ಯಕ್ರಮದಲ್ಲೂ ಮಾಡಿರೋದು ಯಾವ್ದಾದ್ರು ಕಾರ್ಯಕ್ರಮ ಆಗಲಿ ಅವ್ರದ್ದು ಪರ್ಸನಲ್ ಕೆಲಸ ಏನಿದ್ರು ಅದನ್ನು ತ್ಯಾಗ ಮಾಡಿ ಈ ಶೋಗೆ ಏನು ಬಂದು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಿಜವಾಗ್ಲೂ ಶೋಕ್ತಾ ಅಂತಾರೆ. ಜೋರಾಗಿ ಇರ್ಬೇಕು ಚಪ್ಪಾಳೆಯನ್ನು ಅವರಿಗೆ. ಹಾಗೇನೆ ನಾವು ಅಷ್ಟೇ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಂಡು ಒಂದು ಒಳ್ಳೆ ದಾರಿಯಲ್ಲಿ ಜಾತಿಗಳನ್ನ ಏನು ಮಾಡ್ಕೊಂಡಿರ್ತೀವಿ ನಾವು ಅಕ್ಕಿಯಲ್ಲಿ, ಆ ಹಳೆ ಅಕ್ಕಿ ಏನಾಗಿರುತ್ತೆ ಅದ್ರ ಜಾತಿನ ಉಳಿಸ್ಕೊಂಡು ಹೆಂಗೆ ಮುಂದೆ ಬರ್ತೀವಿ ಅದೇ ಥರ ಸ್ನೇಹ ಸಂಬಂಧವನ್ನು ಉಳಿಸ್ಕೊಂಡು ಶೋಕಿ ಮಾಡ್ಬೇಕಂತ ಕೇಳ್ಕೊಂಡು ಈ ದೊಡ್ಡ ದೊಡ್ಡವರು ತುಂಬ ನಮ್ಮ MLA ಅವರು ಬಂದಿದ್ದಾರೆ ಶಿವಮೊಗ್ಗದಿಂದ. ಅವ್ರ ಕೆಲಸ ಕೈಬಿಟ್ಟು ಬಂದಿದ್ದಾರೆ. ಅವರೆಲ್ಲ ಏನಕ್ಕೆ ನಮಗೆಲ್ಲ ಎಂಕರೇಜ್ ಕೊಡ್ತಾರೆ ಅದನ್ನ ತಿಳ್ಕೊಂಡು ದ್ವೇಷ ಇಲ್ಲದೇನೆ ಮನಸ್ಸಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಈ ಅಕ್ಕಿ ಶೋಕಿಯನ್ನು ಬೆಳೆಸ್ಕೊಂಡು ಹೋಗ್ಬೇಕಂತ 2 ಮಾತನ್ನ ಆಡೋಕ್ಕೆ ಈ ಕಮಿಟಿ ವತಿಯಿಂದ ಏನು ಅವಕಾಶ ಕೊಟ್ಟರು ಅವರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.